ರಾಜ್ ಲೀಲಾ ವಿನೋದ್ ಅಂತೆ. ರವಿ ಬೆಳಗೆರೆ ಅವರು ನಾನು ಒಬ್ಬ ಮರ್ಯಾದೆ ಸ್ಥಾಪನೆಗೆ ಹುಟ್ಟಿದವನಮ್ಮ. ನನ್ನ ಬಗ್ಗೆ ನೀನು ಆ ಥರ ತಗಲ್ಬಿಗಿಲ್ ಅಂತ ಬಿಟ್ಬಿಟ್ಟು ಹೋಗ್ಬೇಡ. ಈಗಲೂ ನೀನು ಹೇಳದೇ ಇದ್ರೆ ನಾನು ಸತ್ತ ಮೇಲೆ ಹೇಳ್ತೀಯಮ್ಮ. ಬಾಯಿ ಮೇಲೆ ಒಂದು ಕೊಟ್ಟೆ. ರವಿ ಬೆಳಗೆರೆ ಅವರು ಕೇಳಿದಾಗ ಹೇಳಬಾರ್ದು, ಅದೆಲ್ಲ ಮಾತಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದರೆ ನನ್ನ ಮಗ ನನಗೆ ಬೈದ. ನೀನು ಆಪ್ರೇಷನ್ ಮಾಡ್ಕೊಂಡಾಗಲೇ ನೀನು ಪ್ರಾಣ ಬಿಟ್ಟು ಹೋಗ್ತೀಯ, ನನ್ನ ಪರಿಸ್ಥಿತಿ ಅಂಬೋ ಅಂತಾಗುತ್ತೆ. ನಾನು ಒಬ್ಬ ಮರ್ಯಾದೆ ಸ್ಥಾಪನೆಗೆ ಹುಟ್ಟಿದವನಮ್ಮ. ನನ್ನ ಬಗ್ಗೆ ನೀನು ಆ ಥರ ತಗಲ್ಬಿಗಿಲ್ ಅಂತ ಬಿಟ್ಬಿಟ್ಟು ಹೋಗ್ಬೇಡ. ನಾಳೆ ನಾನು ಕೇಳಿದೆ, ನಾನು ಯಾರ ಹೆಸರು ಹೇಳಬೇಕು, ಯಾಕಮ್ಮ ಈ ಥರ ಹಾಗೆ ಅಂದ್ಕೊಂಡು ಕೇಳ್ದ. ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ನಿಜನೇ ನನ್ನ ಮಗ ಹೇಳೋದು. ಅವನು ಒಂದು ಮರ್ಯಾದಸ್ಥರ ಅಪ್ಪನಿಗೆ ಹುಟ್ಟಿದವನು. ನಾನು ಹೇಳಿದೆ ಇದು ತಪ್ಪಾಗುತ್ತೆ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಹಾಗೆ ಆಸ್ಪತ್ರೆಯಲ್ಲಿ ನನಗೆ ಆಪ್ರೇಷನ್ ಮಾಡಿಸಾಗ ಅವನು ಸಿಗ್ನೇಚರ್ ಮಾಡ್ದ, ಸತ್ತರೆ ಕೇಳೋದಿಲ್ಲ ಅಂತ. ಅವನಿಗೆ ಆಪ್ರೇಷನ್ ಮಾಡಿದಾಗ ನಾನು ಬರ್ಕೊಡೋವಂಥ ಸ್ಥಿತಿವಂತ ಹತ್ಬಿಟ್ಟೆ. ಆಗ ಅವನು ಹೇಳಿದ ಮಾತು ನನಗೆ, ಈಗಲೂ ನೀನು ಹೇಳದೇ ಇದ್ದರೆ ನಾನು ಸತ್ತ ಮೇಲೆ ಹೇಳ್ತೀಯಮ್ಮ. ಬಾಯಿ ಮೇಲೆ ಒಂದು ಕೊಟ್ಟೆ. ಕೆಟ್ಟ ಮಾತಾಡಬೇಡ, ನೀನು ಬಾಯಿಂದ ಕೆಟ್ಟ ಮಾತು ಕೇಳೋದು ನಾನು ಇದುವರೆಗೂ ಬದುಕಿಲ್ಲ, ಅದು ಹೇಳಬೇಡ ಹಾಗೆ ಅಂತ ಬಿಟ್ಟು ಹತ್ಬಿಟ್ಟೆ. ಹತ್ಬಿಟ್ಟು ನಾನು ಮಾತಾಡಬೇಕಾದ ಪ್ರಸಂಗ ಬಂತು. ಈ ಪ್ರಸಂಗ ಹೇಗೆ ಏನು ಅಂತ ನಾನು ಸತ್ತ ಮೇಲೆ ಹೇಳಬೇಕಂತ ಅಂದಮೇಲೆ ನಾನು ತುಣುಕಾಗಿ ಸ್ವಲ್ಪ ಹೇಳುವಂಥ ಪರಿಸ್ಥಿತಿ ಬಂತು. ಇಲ್ಲಾಂದರೆ ಯಾರ ಮೇಲೆ ಆಕ್ಷೇಪಣೆ ಮಾಡೋಕ್ಕೋ ಯಾರನ್ನ ಅವಮಾನ ಮಾಡೋಕ್ಕೋ ನಾನು ಹೇಳೋದಿಲ್ಲ. ನಾನು ಸತ್ತ ಮೇಲೆ ಹೇಳ್ತೀನಿ ಅಂದರೆ ನನ್ನ ಮಗ ಅವನಿಗೋಸ್ಕರ ನಾನು ಬದುಕಿದ್ದೇನೆ. ಅವನು ಆ ಥರ ಮಾತಂದ್ರೆ ನಾನು ಹೇಗೆ ಸಹಿಸಬೇಕು ಅಂತ ಬಿಟ್ಟು ಅದು ಅಷ್ಟು ಚಿಕ್ಕದಾಗಿ ಕೆಲವು ತುಣುಕುಗಳನ್ನ ಹೇಳಿದೆ. ಅದನ್ನು ಅವರು ಈ ಥರ ಬರೆದು ಬಿಟ್ಟಿದ್ರು. ರಾಜ್ ಲೀಲಾ ವಿನೋದ್. ಅಲ್ಲಿ ಅವರ ಚಮತ್ಕಾರ ತೋರಿಸಿದ ರಾಜ್ ಲೀಲಾ ವಿನೋದ್ ಅಂತೆ. ರವಿ ಬೆಳಗೆರೆ ಅವರು ಪಾಪ, ಅವರಿಗೆ ಎಷ್ಟು ಅಭಿಮಾನನೋ. ಎಂದೂ ಮರ್ಯಾದ ಹಾಡುಗಳಲ್ಲಿ ವೇದಿಕೆ ಮೇಲೆ ನನ್ನ ಕರೆಸಿ ಜನಗಳ ಎದುರಿನಲ್ಲಿ, ಇವ್ರು ಯಾರು ಗೊತ್ತಾ, ಲೀಲಾವತಿ ಗೊತ್ತು ಸಾರ್ ಅಂತ ಹೇಳ್ತಾರೆ ಆಡಿಯನ್ಸ್. ಹೌದು ಗೊತ್ತು, ಎಷ್ಟು ಜನ ಗೊತ್ತಿದ್ದು ಏನು ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ನೋಡಿ, ಯಾರ ಕಥೆಯ ಈ ವಸ್ತು ಅದು ನಂದು, ಇದು ನಂದು, ಅದು ನಂದು ಅಂತ ಹೇಳಿದ್ರು. ಈ ಎರಡು ವಸ್ತು ನಂದು ಅಂತ ಹೇಳಿದರೆ ಅವ್ರಿಗೆ ಎಲ್ಲಿಗೋ ಹೋಗ್ತಾಯಿದ್ರು ಅಂದ್ಕೊಂಡು ಹೇಳಿದ್ರು ರವಿ ಬೆಳಗೆರೆ ಅವರು. ಆಗ ಆಡಿಯನ್ಸ್ ಎಲ್ಲ ಕ್ಲಾಪ್ಸ್ ಹೊಡೆದ್ರು. ಈಗ ನಾನು ಆಡಿಯನ್ಸಿಗೂ ರವಿ ಬೆಳಗೆರೆಯವರಿಗೂ ಅವರಿಲ್ಲ ಪ್ರಶ್ನೆ ಕೇಳ್ತೇನೆ. ಅವರೆಲ್ಲ ಎಲ್ಲಿಗೋ ಹೋಗ್ತಾಯಿದ್ರು. ಯಾರನ್ನ ಕಟ್ಕೊಂಡಿದ್ದವ್ರು ಒಬ್ಬರಿದ್ರು, ಅವ್ರ ಪ್ರಪಂಚನೇ ಬಿಟ್ಟು ಹೋಗ್ತಾಯಿದ್ರು. ಆಗ ನಾನೇನು ಮಾಡಬೇಕು? ಅದಕ್ಕೆ ನಾನು ಹೇಳೋಕ್ಕಾಗಲಿಲ್ಲ. ಕಟ್ಕೊಂಡವ್ರಿಲ್ವ ಅವರಿಗೆ? ಅವ್ರು ತನ್ನ ಗಂಡನ ಬಿಟ್ಟುಕೊಟ್ಟು ಬದುಕ್ತಾರ, ಸತ್ತೋಗ್ಬಿಡ್ತಾರೆ. ಇನ್ನೊಬ್ಬರನ್ನ ಸಾಯಿಸ್ಬಿಟ್ಟು ನಾವು ಬದುಕೋಕ್ಕಾಗುತ್ತಾ? ನಾವು ಬದುಕೋಕ್ಕಾಗಲ್ಲ. ಮರ್ಯಾದೆ ಇಲ್ಲ. ಇಂಥ ಸಂದಿಗ್ಧ ಸಮಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಬರುತ್ತೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಬರೋದು ಹೇಗೆ ಅಂತ ಅರ್ಥ ಮಾಡ್ಕೊಂಡು ಬಾಳೋದೇ ದೊಡ್ಡತನ ರೀ.